ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದಲ್ಲಿ ಎರಡು ದೊಡ್ಡ ಘಟನೆಗಳು ನಡೆದಿವೆ ಇವತ್ತು. ಒಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದು, ಅದಾನಿಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ನಮ್ಮ ಕೋಬ್ರಾ ಪಡೆ ಮತ್ತು ಕೆಂಪು ಉಗ್ರರ ನಡುವೆ ಭೀಕರ ಕದನ ಕೂಡ ಭುಗಿಲೆದಿದೆ. ಕಗ್ಗಾಡಿನ ಒಳಗಡೆ ದೊಡ್ಡ ಬ್ಯಾಟಲ್ ನಡೀತಾ ಇದೆ. ಸಾವಿರಾರು ಯೋಧರು, ಕಮಾಂಡೋಗಳು, ಕೋಬ್ರಾ ವಾರಿಯರ್ಸ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಮೊದಲಿಗೆ ಆರ್ಥಿಕತೆ ಮತ್ತು ಬಿಸ್ನೆಸ್ನ ವಿಚಾರವನ್ನು ನೋಡ್ಕೊಂಡು ಅಲ್ಲಿಗೆ ಹೋಗೋಣ. ನಾವು ಟ್ರಂಪ್ರ ಹೊಸ ನಿರ್ಧಾರವೊಂದರ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ಭಾರತದ ಎರಡನೇ ಅತಿದೊಡ್ಡ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಗೆ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಯಾವ ಮಟ್ಟಿಗಿನ ಶಾಕ್ ಅಂದ್ರೆ, ಅದಾನಿ ಗ್ರೂಪ್ನ ಮಾರುಕಟ್ಟೆ ಮೌಲ್ಯ ಒಂದೇ ದಿನ $15 ಬಿಲಿಯನ್ ಕಿತ್ಕೊಂಡು ಹೋಗಿದೆ. 1.4 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. 2024ರಲ್ಲಿ ಅಮೆರಿಕದಲ್ಲಿ ಅದಾನಿ ಕಂಪನಿ ವಿರುದ್ಧ ಲಂಚ ಪ್ರಕರಣ ದಾಖಲಾಗಿತ್ತು. 2020ರಿಂದ 2024ರವರೆಗೆ ಅದಾನಿ ಗ್ರೀನ್ ಎನರ್ಜಿ ಮತ್ತು ಅಜ್ಯೂರ್ ಪವರ್ ಗ್ಲೋಬಲ್ ಕಂಪನಿಗಳು ಭಾರತದ ಅಧಿಕಾರಿಗಳಿಗೆ 2200 ಕೋಟಿ ರೂಪಾಯಿ ಹಣ ಲಂಚ ಕೊಟ್ಟಿದ್ರು. ತಮ್ಮ ಸೋಲಾರ್ ಪವರ್ ಕಾಂಟ್ರಾಕ್ಟ್ಗಳಿಗೆ ಫೇವರ್ ಆಗೋಕೆ ಲಂಚ ಕೊಡಲಾಗಿತ್ತು. ಇದರಿಂದ ಅಮೆರಿಕನ್ ಹೂಡಿಕೆದಾರರ ದಾರಿ ತಪ್ಪಿಸೋ ಕೆಲಸ ಆಗಿದೆ ಅಂತ ಆರೋಪ ಮಾಡಲಾಗಿತ್ತು. ಹಿಂಡನ್ಬರ್ಗ್ನ ಈ ರಿಪೋರ್ಟ್ ದೊಡ್ಡ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತ್ತು. ಅದಾನಿ ಸಾಮ್ರಾಜ್ಯ ಅಲ್ಗಾಡ್ಬಿಟ್ಟಿತ್ತು. ಟ್ರಂಪ್ ಬಂದ ಮೇಲೆ ಅದಾನಿ ಗ್ರೂಪ್ ಸ್ವಲ್ಪ ನಿರಾಳ ಆಗಿತ್ತು. ಯಾಕಂದರೆ ಟ್ರಂಪ್ ಬಂದ ಕೂಡಲೇ ಈ ಕೇಸ್ಗೆ ಅವಕಾಶ ಮಾಡಿಕೊಟ್ಟಿದ್ದ ಕಾಯ್ದೆಯನ್ನು ಪಾಸ್ ಮಾಡಿಟ್ಟಿದ್ರು. 180 ದಿನಗಳ ಕಾಲ ಈ ಬ್ರೇಕ್ ಇತ್ತು. ಅದಾದಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ಆ ಕಾಯ್ದೆಯನ್ನು ಉಳಿಸ್ಕೊಂಡಿದ್ರು. ಆದ್ರೀಗ ಅದಾನಿ ಗ್ರೂಪ್ಗೆ ಬರ ಸಿಡಿಲಿನ ಹಾಗೆ ಕಾನೂನಿನ ಕುಣಿಕೆ ಸುತ್ತಕೊಂಡಿದೆ. ಅದಾನಿಯನ್ನು ಎಳ್ಕೊಂಡೋಗಿ ಕಟಕಟಗೆ ನಿಲ್ಲಿಸೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಲಂಚ ಹಗರಣದ ಆರೋಪವನ್ನು ಟ್ರಂಪ್ ಸರ್ಕಾರ ಪುನಃ ಓಪನ್ ಮಾಡಿದೆ. ತನಿಖೆ ಮುಂದುವರಿಸೋಕೆ ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಮೆರಿಕದ ಕೋರ್ಟ್ ಮೆಟ್ಟಿಲೇರಿದೆ. ಗೌತಮ್ ಅದಾನಿ ಮತ್ತು ಅದಾನಿ ಗ್ರೂಪ್ನ ಎಕ್ಸಿಕ್ಯೂಟಿವ್ ಹಾಗೂ ಅವರ ಸೋದರಳಿಯನೂ ಆಗಿರೋ ಸಾಗರ್ ಅದಾನಿಗೆ ಸಮನ್ಸ್ ಕೊಡೋಕೆ US ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಮುಂದಾಗಿದೆ. SEC ಈ ಬಾರಿ ಇಮೇಲ್ ಮೂಲಕ ನೇರವಾಗಿ ಇವರಿಬ್ಬರಿಗೆ ಸಮನ್ಸ್ ಕೊಡೋಕೆ ಪರ್ಮಿಷನ್ ಕೊಡಿ ಅಂತ ಅಮೆರಿಕದ ಫೆಡರಲ್ ಕೋರ್ಟ್ನಲ್ಲಿ ಕೇಳಿದೆ. ಅಲ್ಲದೆ ಭಾರತ ಸರ್ಕಾರವನ್ನು ಬೈಪಾಸ್ ಮಾಡಿ ಅಮೆರಿಕ ಈ ನಿರ್ಧಾರ ತಗೊಳ್ತಾ ಇದೆ. ಸಾಮಾನ್ಯವಾಗಿ ಎರಡು ರಾಷ್ಟ್ರಗಳ ನಡುವೆ ವ್ಯವಹಾರ ಆಗೋ ಕೇಸ್ಗಳಲ್ಲಿ ನೇರವಾಗಿ ಸಮನ್ಸ್ ಕೊಡೋಕೆ ಬರಲ್ಲ. ಅದಕ್ಕೊಂದಿಷ್ಟು ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ. ಭಾರತ ಸರ್ಕಾರದ ಮೂಲಕವೇ ಸಮನ್ಸ್ ಇಶ್ಯೂ ಮಾಡಬೇಕಾಗಿತ್ತು. ಇದೇ ಕಾರಣಕ್ಕೆ ಈ ಹಿಂದೆ US SEC ಕಳಿಸಿದ ಸಮನ್ಸನ್ನು ಅಲ್ಲಿನ ಕೋರ್ಟ್ ಭಾರತದ ಕಾನೂನು ಸಚಿವಾಲಯಕ್ಕೆ ತಲುಪಿಸಿತ್ತು. ಕಾನೂನು ಸಚಿವಾಲಯದನ್ನು ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿಗೆ ಅಫಿಷಿಯಲ್ ಆಗಿ ಡೆಲಿವರ್ ಮಾಡಬೇಕಾಗಿತ್ತು. ಆದರೆ ಕಾನೂನು ಸಚಿವಾಲಯ ಭಾರತದಲ್ಲಿ ಅದನ್ನು ಇನ್ನೂ ಕೂಡ ಡೆಲಿವರೇ ಮಾಡಿಲ್ಲ ಅಂಥೇಳಿ US SEC ಈಗ ಅಮೆರಿಕದ ಕೋರ್ಟ್ ಮೆಟ್ಟಿಲೇರಿದೆ. ಇಮೇಲ್ ಮೂಲಕ ನೇರವಾಗಿ ಅದಾನಿಗೆ ಕಳಿಸೋಕೆ ಅನುಮತಿ ಕೊಡಿ ಅಂತ ಕೇಳಿದೆ. ಹಾಗೆ ಗೌತಮ್ ಅದಾನಿ ಈ ಕೇಸ್ ಸಂಬಂಧ ಆಲ್ರೆಡಿ ಪಬ್ಲಿಕ್ನಲ್ಲಿ ಮಾತನಾಡಿದ್ದಾರೆ. ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ತಮ್ಮನ್ನು ಪ್ರತಿನಿಧಿಸೋಕೆ ಆಲ್ರೆಡಿ ಅಮೆರಿಕದ ಕಾನೂನು ಸಂಸ್ಥೆಗಳನ್ನು ಹೈರ್ ಕೂಡ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ಕೇಸ್ ಬಗ್ಗೆ ಮತ್ತು ತಮ್ಮ ಮೇಲಿರೋ ಆರೋಪಗಳ ಬಗ್ಗೆ ಗೊತ್ತಾಗಿ ಹೋಗಿದೆ. ಹೀಗಾಗಿ ಇಮೇಲ್ ಕಳಿಸೋ ಪ್ರಕ್ರಿಯೆ ಸರಿ ಇದೆ ಅಂತ ಹೇಳಿ ಫೈಲಿಂಗ್ನಲ್ಲಿ ಮೆನ್ಷನ್ ಮಾಡಿದೆ. ಇದರ ಪರಿಣಾಮ ಅದಾನಿ ಗ್ರೂಪ್ ಕಂಪನಿಯ ಷೇರುಗಳು ಶುಕ್ರವಾರ 15% ವರೆಗೆ ಕುಸಿದು ಬಿದ್ದಿದ್ವು. ಇನ್ನು ಮಾರ್ಕೆಟ್ ಅಂತ್ಯಕ್ಕೆ ಅದಾನಿ ಎಂಟರ್ಪ್ರೈಸಸ್ 10.7% ಕುಸಿದು ಪ್ರತಿ ಷೇರಿಗೆ $1,861 ಆಗಿದೆ. ಅದಾನಿ ಪವರ್ 5.05% ಡ್ರಾಪ್ ಆಗಿ ಪ್ರತಿ ಪೀಸ್ಗೆ $133 ಆಗಿದೆ. ಅದಾನಿ ಪೋರ್ಟ್ಸ್ 7.02% ಕುಸಿದು $1,314. ಅದಾನಿ ಗ್ರೀನ್ ಎನರ್ಜಿ 13.8% ಬಿದ್ದು $779 ಆಗಿದೆ. ಈ ಮೂಲಕ 10 ಲಿಸ್ಟೆಡ್ ಕಂಪನಿಗಳ ಒಟ್ಟು ಮೌಲ್ಯದಲ್ಲಿ 1.4 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಯಿತು. ಒಟ್ಟು ಮೌಲ್ಯ 12.2 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಸ್ನೇಹಿತರೆ, ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅದಾನಿ ಗ್ರೂಪ್ ಇದು ಬೇಸ್ಲೆಸ್ ಅಂತ ತಳ್ಳಿ ಹಾಕ್ತಾ ಬಂದಿದೆ. ಈ ಹೊಸ ಬೆಳವಣಿಗೆ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಅದಾನಿ ಕಟಕಟಗೆ ಬರಬೇಕು ಅಂತ ಹೇಳಿದ ಬೆನ್ನಲ್ಲೇ ಈ ನಷ್ಟ ಆಗಿದೆ. ಏನೋ ಭದ್ರತಾ ಪಡೆಗಳು ನೀವಾ ನೋಡೇ ಬಿಡೋಣ ಅಂತ ಎಡಪಂಥೀಯ ಉಗ್ರರ ವಿರುದ್ಧ ದೊಡ್ಡ ಯುದ್ಧ ಕೇಳಿದ್ದಾರೆ. ಜಾರ್ಖಂಡ್ನ ವೆಸ್ಟ್ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಸರಂದಾ ಫಾರೆಸ್ಟ್ ರೇಂಜ್ನಲ್ಲಿ ದೊಡ್ಡ ಕಾಳಗ ನಡೀತಾ ಇದೆ. ಮಹಿಳಾ ನಕ್ಸಲರು ಸೇರಿ ಕನಿಷ್ಠ 16 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ. ಈಗ ಮತ್ತಷ್ಟು ದಾಳಿ ಪ್ರತಿದಾಳಿ ನಡೀತಾನೆ ಇದೆ. ಕೋಬ್ರಾ ಪಡೆಗಳು ಇಡೀ ಫಾರೆಸ್ಟನ್ನು ಸುತ್ತುವರೆದಿದ್ದಾರೆ. ಹಲವು ಕಡೆ ದೊಡ್ಡ ರೇಡ್ ಮಾಡಿವೆ. ಜಾರ್ಖಂಡ್ ಪೊಲೀಸರು ಕೂಡ ಆಪರೇಷನ್ನಲ್ಲಿದ್ದಾರೆ. ಈ ಆನ್ ಗೋಯಿಂಗ್ ಕಾರ್ಯಾಚರಣೆಯಲ್ಲಿ ನಕ್ಸಲರು ಮತ್ತು ಭದ್ರತಾ ಪಡೆಗಳ ನಡುವೆ ಭಾರೀ ಗುಂಡಿನ ಚಕಮಕಿ ನಡೀತಾನೆ ಇದೆ.
ಕಾರ್ಯಾಚರಣೆ ನಡೀತಾ ಇರೋ ಸರಂದ ಅರಣ್ಯ ಪ್ರದೇಶದಲ್ಲಿ ಸುಮಾರು 50ರಿಂದ 60 ನಕ್ಸಲರು ಒಳಗಡೆ ಟ್ರ್ಯಾಪ್ ಆಗಿದ್ದಾರೆ. ಸುತ್ತ ಪಡೆಗಳು ಕವರ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಮೇಘಾಬರು ಅಂತ ಹೆಸರಿಡಲಾಗಿದೆ. ಇದು ದೇಶದಲ್ಲಿ ನಡೀತಾ ಇರೋ ಅತಿ ದೊಡ್ಡ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ. ನಿಜ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಮಟ್ಟ ಹಾಕ್ತಿದ್ದಾರೆ. ಆದರೆ ಒಂದು ಶಾಟ್ನಲ್ಲಿ ಇಷ್ಟೊಂದು ಜನ ಟ್ರ್ಯಾಪ್ ಆಗಿರೋದು, ಇಷ್ಟು ಗನ್ ಫೈಟ್ ಆಗ್ತಿರೋದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಂಡಿನ ಚಕಮಕಿ ಆಗ್ತಿರೋದು, ಇದು ಬಿಗ್ ಕೇಸ್. ಇದು ದಶಕಗಳಿಂದ ಭದ್ರತಾ ಪಡೆಗಳಿಗೆ ಮೋಸ್ಟ್ ವಾಂಟೆಡ್ ಆಗಿರೋ ನಕ್ಸಲ್ ಪಾಥಿರಾಮ್ ಅಲಿಯಾಸ್ ಅನಲ್ ದಾ, ನಕ್ಸಲ್ರ ಏರಿಯಾ ಕಮಿಟಿ ಮೆಂಬರ್ಸ್ ಆಗಿರೋ ಅಮಿತ್ ಮುಂಡಾ, ಸುಶಾಂತ್, ರಾಜೇಶ್ ಮುಂಡಾ, ಬುಲ್ಬುಲ್ ಅಲ್ಡಾ, ಲಾಲ್ಜಿತ್, ಪಿಂಟು ಲೋಹರ್, ಬಬಿತಾ ಮತ್ತು ಪೂರ್ಣಿಮಾರನ್ನ ಆಲ್ರೆಡಿ ಎನ್ಕೌಂಟರ್ ಮಾಡಲಾಗಿದೆ. ಇವರ ಉಳಿದ ಶಿಷ್ಯ ವರ್ಗ ಕೂಡ ಅಲ್ಲಿ ಟ್ರ್ಯಾಪ್ ಆಗಿದೆ. ಈಗ ಒಟ್ಟೊಟ್ಟಿಗೆ ಈ ಉಗ್ರಕೂಟ ಸಿಕ್ಕಿರೋದ್ರಿಂದ ಕೋಬ್ರಾ ಪಡೆಗಳು ಸುತ್ತಲೂ ಕವರ್ ಆಗಿ ಕುಟುಕ್ತಾ ಇದ್ದಾರೆ. ಅದರಲ್ಲಿ ಈ ಬಾರಿ ಕೋಬ್ರಾ ಸೇನೆ ಯುದ್ಧಕ್ಕೆ ಇಳಿದಿರೋದು ನಕ್ಸಲರಿಗೆ ದೊಡ್ಡ ಚಾಲೆಂಜ್. ಯಾಕಂದರೆ ಈ ಕೋಬ್ರಾಗಳ ವಿಶೇಷತೆನೇ ಅಂಥದ್ದು. ಈ ಪಡೆ ಭಾರತದ ಶ್ರೇಷ್ಠ ಸ್ಪೆಷಲ್ ಕಮಾಂಡೋಗಳಲ್ಲಿ ಒಂದು. 2008ರಿಂದಲೂ ಇದು ಆಪರೇಷನ್ನಲ್ಲಿದೆ. ಇದರಲ್ಲಿ 10,000 ಸೈನಿಕರಿದ್ದಾರೆ. ಸಾಕಷ್ಟು ಆಪರೇಷನ್ಗಳಲ್ಲಿ ಪಾಲ್ಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಹಾಕ್ಕೊಂಡಿರೋ ನಕ್ಸಲ್ ಮುಕ್ತ ಭಾರತ ಅಭಿಯಾನಕ್ಕೆ ದಿನಗಣನೆ ಶುರುವಾಗ್ತಿದ್ದ ಹಾಗೆ ಕಾರ್ಯಾಚರಣೆ ತುಂಬಾ ಪೀಕ್ಗೆ ಹೋಗ್ತಾ ಇದೆ. ಏನೋ ಜಾರ್ಖಂಡ್ನಲ್ಲಿ ಕೆಂಪು ಉಗ್ರರ ವಿರುದ್ಧ ಆಪರೇಷನ್ ನಡೀತಾ ಇದ್ರೆ, ಅತ್ತ ಕಾಶ್ಮೀರದಲ್ಲಿ ಪಾಕ್ ಉಗ್ರರ ವಿರುದ್ಧ ಆಪರೇಷನ್ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಪಾಕ್ ಮೂಲದ ಜೈಷ್ ಉಗ್ರ ಉಸ್ಮಾನ್ಗೆ ಟಿಕೆಟ್ ಕೊಡಲಾಗಿದೆ. ಸೇನೆ, ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ಈ ಆಪರೇಷನ್ ಲಾಂಚ್ ಮಾಡಿದ್ವು. ಇಲ್ಲೂ ಕೂಡ ಆಪರೇಷನ್ ಇನ್ನೂ ಆನ್ ಗೋಯಿಂಗ್ ಇದೆ, ಕಂಟಿನ್ಯೂ ಆಗಿದೆ. ಏನೋ ಕರಾವಳಿಯಿಂದ ಶಾಕಿಂಗ್ ಮಾಹಿತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ವಿಷಕಾರಿ ಕೀಟನಾಶಕದ ಆತಂಕ ಶುರುವಾಗಿದೆ. ಹೊಸದಾಗಿ ಪುಟ್ಟ ಮಕ್ಕಳು ಸೇರಿ 543 ಜನರಲ್ಲಿ ಈ ಸಮಸ್ಯೆ ಪತ್ತೆಯಾಗಿದೆ. ಈ ಹಿಂದೆ 1986ರಿಂದ 2011ರ ಅವಧಿಯಲ್ಲಿ ಗೋಡಂಬಿ ತೋಟಗಳಿಗೆ ಕೀಟನಾಶಕ ಸಿಂಪಡಿಸಿದ್ರಿಂದ ಸಮಸ್ಯೆ ಆಗಿತ್ತು. ಅದರ ಪರಿಣಾಮ ಅಂಗವೈಕಲ್ಯ ಉಂಟಾಗಿತ್ತು, ಗರ್ಭಿಣಿಯರಿಗೆ ಸಮಸ್ಯೆ ಆಗಿತ್ತು, ಮಕ್ಕಳು ಹುಟ್ಟುತ್ತಲೇ ಬುದ್ಧಿಮಾಂದ್ಯ, ಅಂಗವೈಕಲ್ಯ, ಹಾಗೆ ನರ ದೌರ್ಬಲ್ಯಕ್ಕೆ ತುತ್ತಾಗಿದ್ರು. ಪುರುಷರು ಕೂಡ ಉಸಿರಾಟ ಸಮಸ್ಯೆ, ಪಾರ್ಶ್ವವಾಯು, ನರ ದೌರ್ಬಲ್ಯದಂತಹ ಸಮಸ್ಯೆ ಫೇಸ್ ಮಾಡ್ತಿದ್ರು. 2000ನೇ ದಶಕದ ಆರಂಭದಲ್ಲಂತೂ 1848 ಎಂಡೋಸಲ್ಫಾನ್ ಸಂತ್ರಸ್ತರ ಪ್ರಕರಣಗಳು ಪತ್ತೆಯಾಗಿದ್ವು. ಅದರಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ 249 ಜನ ಪ್ರಾಣನೂ ಕಳ್ಕೊಂಡಿದ್ರು. ಈಗ 500ಕ್ಕೂ ಅಧಿಕ ಜನರಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಈ ಬಗ್ಗೆ ಜಿಲ್ಲೆಯ ಆರೋಗ್ಯಾಧಿಕಾರಿ ಶಂಕರ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ. 6 ತಿಂಗಳಿಂದ ಸಮೀಕ್ಷೆ ನಡೆಸ್ತಾ ಇದ್ದೀವಿ. ಉತ್ತರ ಕನ್ನಡದಲ್ಲಿ 5 ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳಲ್ಲಿ, ಅಂದರೆ ಅಂಕೋಲಾ, ಭಟ್ಕಳ, ಹೊನ್ನಾವರ, ಕುಮಟಾ, ಶಿರಸಿ ಮತ್ತು ಸಿದ್ದಾಪುರದಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ. 543 ಹೊಸ ಪ್ರಕರಣಗಳನ್ನು ಗುರುತಿಸಿದ್ದೀವಿ. ಪೀಡಿತರಲ್ಲಿ 25 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ 10 ಜನ, 25ರಿಂದ 60 ವರ್ಷ ವಯಸ್ಸಿನ 118 ಜನ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟ 418 ಜನ ಸೇರಿದ್ದಾರೆ ಅಂತ ಹೇಳಿದೆ. ಏನೋ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಹೈಕೋರ್ಟ್ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೊಡಬೇಕಾ ಬೇಡವಾ ಅಂತೆಲ್ಲ ಹಗ್ಗ ಜಗ್ಗಾಟ ಆಗಿ ಸರ್ಕಾರ ಕೊಡೋ ತನಕ ಬೇಡ, ಸ್ಟಾಪ್ ಮಾಡಿ ಅಂತ ಹೇಳಿ ಹೈಕೋರ್ಟ್ನ ಸಿಂಗಲ್ ಜಡ್ಜ್ ಬೆಂಚ್ ಎಲ್ಲ ಹೇಳಿತ್ತು. ಆಮೇಲೆ ಮತ್ತೆ ಕೋರ್ಟಲ್ಲಿ ಎಳೆದಾಟ ಕಂಟಿನ್ಯೂ ಆಗಿತ್ತು. ಈಗ ನೀವು ಕಂಡೀಷನ್ ಬೇಕಾದರೆ ಹಾಕಿ, ಬಟ್ ನಿರ್ಬಂಧ ವಿಧಿಸಕ್ಕೆ ಬರಲ್ಲ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಕು ಅಂತ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಆರ್ಡರ್ ಪಾಸ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸರು ಕೂಡ ಬೈಕ್ ಟ್ಯಾಕ್ಸಿ ವಾಹನಗಳನ್ನು ಜಪ್ತಿ ಮಾಡೋ ಹಾಗಿಲ್ಲ ಅಂತಲೂ ಕೋರ್ಟ್ ಹೇಳಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಹೆಡೆಮುರಿ ಕಟ್ಟಿದ್ದಕ್ಕೆ ಬಹುಮಾನ ಕೊಡಲಾಗಿದೆ ಪೊಲೀಸರಿಗೆ. ಪೆನ್ ಡ್ರೈವ್ ಪ್ರಕರಣ ಭೇದಿಸಿದ್ದಕ್ಕಾಗಿ SITಗೆ ರಾಜ್ಯ ಸರ್ಕಾರ 75 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದೆ. ಹಾಸನದ ಅಶ್ಲೀಲ ವಿಡಿಯೋ ಕೇಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆರೋಪಿ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದ. ಆದರೆ BK ಸಿಂಗ್ ನೇತೃತ್ವದ 30 ಜನರ SIT ಆರೋಪಿಯನ್ನು ಬಂಧಿಸಿ ಕರ್ತರುವಲ್ಲಿ ಯಶಸ್ವಿಯಾಗಿದ್ದರು. ಕೋರ್ಟ್ನಲ್ಲಿ ಅಪರಾಧ ಸಾಬೀತುಪಡಿಸೋಕ್ಕೂ ಕೂಡ ಪ್ರಮುಖ ಪಾತ್ರ ನಿಭಾಯಿಸಿದರು. ಟೈಟ್ ಇನ್ವೆಸ್ಟಿಗೇಷನ್ ಮಾಡಿದ್ರು. ಹೀಗಾಗಿ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ನಗದು ಬಹುಮಾನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಏನೋ ಪಾಕ್ನ ಲಷ್ಕರ್ ಉಗ್ರ ಸಂಘಟನೆಗೆ ಯುವಕರನ್ನ ರಿಕ್ರೂಟ್ ಮಾಡಿಕೊಟ್ಟಿದ್ದಕ್ಕಾಗಿ ಶಿರಸಿ ಮೂಲದ ಉಗ್ರನಿಗೆ 10 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಕೋಲ್ಕತ್ತಾದ NIA ಕೋರ್ಟ್ ಆದೇಶ ಹೊರಡಿಸಿದೆ. 70,000 ರೂಪಾಯಿ ದಂಡನೂ ಹಾಕಿದೆ. ಇದನ್ನ ಸೈಯದ್ M ಇಡ್ರೀಸ್ ಅಂತ ಗುರುತಿಸಲಾಗಿದೆ. ಶಿರ್ಸಿಯವನು ಫೇಸ್ಬುಕ್ ಸೇರಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರೂಪ್ಗಳನ್ನು ಮಾಡಿಕೊಂಡಿದ್ದ. ಪಾಕ್ ಹ್ಯಾಂಡ್ಲರ್ಗಳೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿದ್ದು ನಮ್ಮ ದೇಶದ ಯುವಕರನ್ನ ಲಷ್ಕರ್ ಕಡೆಗೆ ಪುಷ್ ಮಾಡ್ತಾ ಇದ್ದ. 2020ರಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರು ತಾನಿಯಾ ಪರ್ವೀನ್ ಅನ್ನೋಳನ್ನ ಬಂಧಿಸಿದಾಗ ಈತನ ಪಾತ್ರ ಗೊತ್ತಾಗಿತ್ತು.
ಈತ ಮತ್ತು ಈತನ ತಂಡ ಸೇರ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಲಷ್ಕರ್ ಘಟಕ ಸ್ಥಾಪಿಸೋಕೆ ಸಂಚು ರೂಪಿಸಿದ್ರು. ಇದೆಲ್ಲ NIA ತನಿಖೆಯಲ್ಲಿ ಸಾಬೀತಾಗಿ ಈಗ ಶಿಕ್ಷೆ ಪ್ರಕಟ ಆಗಿದೆ ಈತನಿಗೆ. ವೀಕೆಂಡ್ ಅಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋರಿಗೆ BMTC ಗುಡ್ ನ್ಯೂಸ್ ಕೊಟ್ಟಿದೆ. ಜನವರಿ 24 ಶನಿವಾರ, ಭಾನುವಾರ, ಸೋಮವಾರ ಇದು ಸಾಲು ರಜೆ ಇದೆಯಲ್ಲ, ಆಮೇಲೆ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಮುಷ್ಕರ ಎಲ್ಲ ಬೇರೆ ಇದೆ. ಹಾಗಾಗಿ 500ಕ್ಕೂ ಅಧಿಕ BMTC ಬಸ್ಗಳನ್ನು ಎಕ್ಸ್ಟ್ರಾ ಬಿಟ್ಟಿದ್ದಾರೆ. ಜೊತೆಗೆ KSRTC ವತಿಯಿಂದ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ವಿಶೇಷ ಬಸ್ ಅನ್ನ ಕಲ್ಪಿಸಲಾಗ್ತಿದೆ. ಇನ್ನು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ KPCC ಶಾಕ್ ಕೊಟ್ಟಿದೆ. ಪಾರ್ಟಿಯಿಂದ ಅಮಾನತು ಮಾಡಿದೆ. ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಫ್ಲೆಕ್ಸ್ ಅನ್ನ ತೆರವು ಮಾಡಿದಕ್ಕೆ ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದಿದ್ರು. ಇದು ದೊಡ್ಡ ಇಶ್ಯೂ ಆಗಿತ್ತು. ಈಗ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ಅಮಾನತು ಮಾಡಲಾಗಿದೆ. ಅವರು ಕೂಡ ತಲೆ ಮುರಿಸ್ಕೊಂಡು ಓಡಾಡ್ತಿದ್ದಾರೆ. ಫೋನಿಗೆ ಸಿಗ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಚರ್ಚೆ ನಡೀತಿರೋ ಟೈಮ್ನಲ್ಲಿ ತಮಿಳುನಾಡಿನ ತಿರುಪುರ ಕುಂದ್ರಂ ದೀಪ ಹಚ್ಚೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ದೀಪ ಹಚ್ಚೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಹಿಂದೂ ಧರ್ಮ ಪರಿಷತ್ ಅನ್ನೋ ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ದೇವಸ್ಥಾನದ ನಿರ್ವಹಣೆಯನ್ನ ಪುರಾತತ್ವ ಇಲಾಖೆಗೆ ASIಗೆ ಕೊಡಬೇಕು, ಬೆಟ್ಟದ ಮೇಲಿರೋ ದೀಪ ಸ್ತಂಭದಲ್ಲಿ 24 ಗಂಟೆ ದೀಪ ಬೆಳಗಬೇಕು ಅಂತ ರಿಕ್ವೆಸ್ಟ್ ಮಾಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಗಳ ಒಪಿನಿಯನ್ ಕೇಳಿದೆ. ಹಾಗೆ ಪುರಾತತ್ವ ಇಲಾಖೆಯ ಅಭಿಪ್ರಾಯವನ್ನ ಕೂಡ ಕೇಳಲಾಗಿದೆ. ಸೊ ಈಗ ತಮಿಳುನಾಡು ಸರ್ಕಾರ ಏನ್ ಹೇಳುತ್ತೆ ಅಂತ ನೋಡಬೇಕು. ಮುಸ್ಲಿಮರ ದರ್ಗಾ ಇದೆ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ವಿರೋಧಿಸಿ ಆ ನ್ಯಾಯಾಧೀಶರನ್ನೇ ಕೆಳಗಿಳಿಸಬೇಕಂತ ಹೊರಟಿದ್ದ ತಮಿಳುನಾಡಿನ DMK ಕಾಂಗ್ರೆಸ್ ಸರ್ಕಾರ ಈಗ ಕೋರ್ಟ್ಗೆ ಅಫಿಷಿಯಲ್ ಆಗಿ ಏನು ಉತ್ತರ ಕೊಡ್ತಾರೋ ಅಂತ ನೋಡಬೇಕು. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಮಿರ್ಜಾಪುರ್ನಲ್ಲಿ ದೊಡ್ಡ ಮತಾಂತರ ರ್ಯಾಕೆಟ್ ಸ್ಫೋಟಗೊಂಡಿದೆ. ಮಹಿಳೆಯೊಬ್ಬರು ಜಿಮ್ ಮಾಲೀಕನ ವಿರುದ್ಧ ದೂರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ಈ ಗ್ಯಾಂಗ್ 50ಕ್ಕೂ ಅಧಿಕ ಯುವತಿಯರನ್ನ ಟಾರ್ಗೆಟ್ ಮಾಡಿತ್ತು ಮತಾಂತರಕ್ಕೆ ಅಂತ ಪೊಲೀಸರು ಹೇಳಿದ್ದಾರೆ. ಜಿಮ್ಗಳನ್ನ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಅಸ್ತ್ರವಾಗಿ ಬಳಸ್ತಾ ಇದ್ರು. ಸನ್ನೋ ಅನ್ನೋ ಮಹಿಳೆ ಮೊದಲು ಜಿಮ್ನಲ್ಲಿ ಯುವತಿಯರ ವಿಶ್ವಾಸ ಗಳಿಸ್ತಾ ಇದ್ಲು. ನಂತರ ಆ ಯುವತಿಯರನ್ನ ಗ್ಯಾಂಗ್ನ ಪುರುಷರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತಾ ಇದ್ಲು. ಇಮ್ರಾನ್ ಖಾನ್ ಅನ್ನೋನು ತನ್ನ 6 ಪ್ಯಾಕ್ ತೋರಿಸಿ ಹುಡುಗಿಯರನ್ನ ಮರಳು ಮಾಡ್ತಿದ್ನಂತೆ. ಅಯ್ಯೋ, ಫರೀದ್ ಅಹಮದ್ ಹೆಸರಿನ ವ್ಯಕ್ತಿ ಪ್ರೀತಿಯ ನಾಟಕ ಆಡಿ ಯುವತಿಯರ ಖಾಸಗಿ ವಿಡಿಯೋ ಕೂಡ ಮಾಡ್ತಿದ್ದಂತೆ. ಇದನ್ನೇ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆಮೇಲೆ ಮತಾಂತರ ಮಾಡ್ತಾ ಇದ್ರಂತೆ. ಇದರಲ್ಲಿ ಖಾನ್ ಅನ್ನೋ ವ್ಯಕ್ತಿ ಬೇಸಿಕಲಿ ಪೊಲೀಸ್ ಕಾನ್ಸ್ಟೇಬಲ್. ಈತ ಸರ್ಕಾರ ದುಡ್ಡಲ್ಲಿ ಸಂಬಳ ತಗೊಳ್ತಾ ಇದ್ದ ವ್ಯಕ್ತಿ. ಈತ ದುಡ್ಡೆಲ್ಲ ವಸೂಲಿ ಮಾಡಿಕೊಂಡು ಪೊಲೀಸರಿಂದ ನಾನ್ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅಂತ ಕೂಡ UP ಪೊಲೀಸರು ಹೇಳಿದ್ದಾರೆ. ಎಲ್ಲಿಗೆ ಬಂತು ಕಾಲ, 6 ಪ್ಯಾಕ್ ತೋರಿಸಿ ಅಟ್ರಾಕ್ಟ್ ಮಾಡ್ತಿದ್ದಂತೆ. ಅದು ಯಾವ್ದೋ ಒಂದು ಹಕ್ಕಿ ಇದೆ, ಅದು ವಿಚಿತ್ರವಾಗಿ ರೆಕ್ಕೆ ಬಿಚ್ಕೊಂಡು ನಲಿಯುತ್ತೆ. ಅದು ಹೆಣ್ಣಾಕಿ ಬಂದಾಗ ಮನರಂಜಿಸಿ ವಿಚಿತ್ರವಾಗಿ ರೆಕ್ಕೆ ಪುಕ್ಕ ಎಲ್ಲ ಕಳ್ಚ್ಕೊಂಡು ಹಿಂಗೆ ಹರಡ್ಕೊಂಡು ನರ್ತಿಸ್ಬಿಟ್ಟು ಮನಗೆಲ್ಲಕ್ಕೆ ಪ್ರಯತ್ನ ಪಡುತ್ತೆ. ನೆಲ್ಲಲ್ಲೆಲ್ಲ ಒಂಥರ ಡಿಸೈನ್ ಮಾಡುತ್ತೆ. ಫುಲ್ ಎಲ್ಲ ಗುಡಿಸ್ದಂಗೆ ಪೂರ ಕ್ಲೀನ್ ಮಾಡುತ್ತೆ ಜಾಗವನ್ನೆಲ್ಲ. ಪ್ರಾಣಿಗಳಲ್ಲೆಲ್ಲ ಇದೆಯಲ್ಲ ಆ ಥರ ಮನವೊಲಿಕೆಗೆ ಪ್ರಯತ್ನ ಪಡೋದು. ಇವನು ಆ ಥರ ಅಂತ ಕಾಣುತ್ತೆ. ಇವನು 6 ಪ್ಯಾಕ್ ತೋರಿಸ್ಬಿಟ್ಟು ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಂತೆ. ಸದ್ಯ ಈ ಗ್ಯಾಂಗ್ನ 6 ಆರೋಪಿಗಳನ್ನ UP ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸ್ನ ಪ್ರಮುಖ ಆರೋಪಿ ಫರೀದ್ ಅಹಮದ್ ಎಸ್ಕೇಪ್ ಆಗ್ತಿದ್ದ ಹಾಗೆ ಖಂಡಜಾ ಫಾಲ್ ಪ್ರದೇಶದ ಬಳಿ ಆತನನ್ನ ಅಡ್ಡಗಟ್ಟಿ ಕಾಲಿಗೆ ಗುಂಡು ಹೊಡೆದು ಅಂದ್ರೆ ಎನ್ಕೌಂಟರ್ ಮಾಡಿ ಕಾಲಿಗೆ ಅವನನ್ನ ಬಂಧಿಸಲಾಗಿದೆ. ಆದರೆ ಗ್ಯಾಂಗ್ನ ಲೀಡರ್ ಲಕ್ಕಿ ಅಲಿ ಮತ್ತು ಇಮ್ರಾನ್ ಪರಾರಿಯಾಗಿದ್ದಾರಂತೆ. ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಲಾಗಿದೆ. ಇವ್ರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ತಲಾ 25,000 ರೂಪಾಯಿ ಬಹುಮಾನವನ್ನು ಕೂಡ ಘೋಷಿಸಲಾಗಿದೆ. ಇನ್ನು PM ಮೋದಿ ದಕ್ಷಿಣ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ರು. ಮೊದಲು ಕೇರಳ ಪ್ರವಾಸ ಮಾಡಿ 3 ಅಮೃತ್ ಭಾರತ್ ಟ್ರೈನ್ ಮತ್ತು 1 ತ್ರಿಶೂರ್ ಗುರುವಾಯೂರ್ ಪ್ಯಾಸೆಂಜರ್ ಟ್ರೈನ್ಗೆ ಚಾಲನೆ ಕೊಟ್ಟಿದ್ದಾರೆ. ಹಲವು ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಬಳಿಕ ಕೇರಳ ರಾಜಧಾನಿ ತಿರುವನಂತಪುರಂನ ರ್ಯಾಲಿ ಉದ್ದೇಶಿಸಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಕೇರಳಕ್ಕೆ ದ್ರೋಹ ಮಾಡಿದೆ. ಕಾಂಗ್ರೆಸ್ ನಕ್ಸಲರಿಗಿಂತ ಹೆಚ್ಚು ಕಮ್ಯುನಿಸ್ಟ್ ಆಗಿ ಹೋಗಿದೆ ಮತ್ತು ಮುಸ್ಲಿಂ ಲೀಗ್ಗಿಂತ ಹೆಚ್ಚು ಕೋಮುವಾದಿಯಾಗಿದೆ. ಇವರಿಂದ ಪವಿತ್ರ ಕೇರಳವನ್ನ ಕಾಪಾಡಬೇಕು. ಮುಂದಿನ ಚುನಾವಣೆ ಕೇರಳದ ದಿಕ್ಕನ್ನ ಬದಲಾಯಿಸುತ್ತೆ. ಇದು ವಿಕಸಿತ ಕೇರಳಂ ಸಮಯ ಅಂತ ಹೇಳಿದ್ದಾರೆ. ಹಾಗೆ ಶಬರಿಮಲೆ ಚಿನ್ನ ಕಳ್ಳತನ ಕೇಸನ್ನ ಕೂಡ ಪ್ರಸ್ತಾಪಿಸಿ LDF ಸರ್ಕಾರ ದೇವಸ್ಥಾನದ ಸಂಪ್ರದಾಯವನ್ನ ಹಾಳು ಮಾಡಿದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ತಮಿಳುನಾಡಿಗೆ ಭೇಟಿ ಕೊಟ್ಟರು. ಅಲ್ಲಿ DMK ಸರ್ಕಾರವನ್ನ ಟೀಕೆ ಮಾಡಿದ್ರು. DMK ಸರ್ಕಾರ ಅಂದ್ರೆ ಅದು CMC ಸರ್ಕಾರ, ಕರಪ್ಷನ್, ಮಾಫಿಯಾ ಮತ್ತು ಕ್ರೈಮ್. ಹಿಂದುಳಿದ ವರ್ಗದವರ ಹೆಸರಲ್ಲಿ ಲೂಟಿ ಮಾಡ್ತಿದ್ದಾರೆ. ತಮಿಳುನಾಡಿಗೂ ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಶುಕ್ರವಾರ ನಡೆದ ಕಾಂಗ್ರೆಸ್ ಪಕ್ಷದ ಮಹತ್ವದ ಮೀಟಿಂಗ್ ನಿಂದ ದೂರ ಉಳಿದ್ರು. ಮುಂದಿನ ಕೇರಳ ವಿಧಾನಸಭಾ ಚುನಾವಣೆ ತಯಾರಿಗಾಗಿ ಪಕ್ಷದ ಹೈಕಮಾಂಡ್ ಮೀಟಿಂಗ್ ಕರೆದಿತ್ತು. ಆದರೆ ಅದರಲ್ಲಿ ತರೂರ್ ಪಾಲ್ಗೊಂಡೇ ಇಲ್ಲ. ಇದಕ್ಕೇನ್ ಕಾರಣ ಗೊತ್ತಾ? ತರೂರ್ ಪ್ರತಿನಿಧಿಸುವ ತಿರುವನಂತಪುರಂ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಹೀಗಾಗಿ ತರೂರ್ ಈ ಬಗ್ಗೆ ಹೈಕಮಾಂಡ್ ನಿಂದ ಮೊದಲೇ ಅನುಮತಿಯನ್ನ ಪಡೆದಿದ್ರು ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಆದ್ರೂ ಕೇರಳ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡಿದೆ ಅನ್ನೋ ಊಹಾಪೋಹಗಳಿಗೆ ಈ ಘಟನೆ ತುಪ್ಪ ಸುರಿದಿದೆ. ಇತ್ತೀಚೆಗೆ ಕೊಚ್ಚಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಮಗೆ ಅಪಮಾನ ಆಯಿತು ಅಂತ ತರೂರ್ ಅಸಮಾಧಾನ ಹೊರಹಾಕಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಂತೆ
ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾನ್ಸ್ ಟೂರಿಸಂ ಗುಜರಾತ್ ಮಧ್ಯಪ್ರದೇಶ್ಗೆ ಹೊಸ ಟ್ರಿಪ್. ಆಫರ್ ಪ್ರೈಸ್ ಕೇವಲ 53,700 ರೂಪಾಯಿ ಮಾತ್ರ. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಎಲ್ಲ ಇರುತ್ತೆ. ಮಾರ್ಚ್ 8 ಹೊರಡೋ ದಿನ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ಸೀಟನ್ನು ಬುಕ್ ಮಾಡ್ಕೋಬಹುದು. ಇನ್ನು ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರಿ ಉದ್ಯೋಗಿಗಳಿಗೆ. ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳ ನೌಕರರ ಒಟ್ಟಾರೆ ವೇತನದಲ್ಲಿ 12.41% ರೈಸ್ ಮಾಡಿದೆ. 12.5 ಹೆಚ್ಚು ಕಮ್ಮಿ % ಸ್ಯಾಲರಿ ಹೈಕ್ ಮಾಡಿದೆ. ಬೇಸಿಕ್ ಸ್ಯಾಲರಿ ಮತ್ತು ತುಟ್ಟಿ ಭತ್ಯೆಯನ್ನ 14% ಏರಿಕೆ ಮಾಡಿದೆ. ಹಾಗೆ ಬೇಸಿಕ್ ಸ್ಯಾಲರಿ ಮತ್ತು ಡಿಯರ್ನೆಸ್ ಅಲೋವೆನ್ಸ್ ವಿಚಾರಕ್ಕೆ ಬಂದ್ರೆ 14% ಏರಿಕೆ ಮಾಡಿದೆ. ನೌಕರರ ಪಿಂಚಣಿ ಮತ್ತು ಮೃತ ನೌಕರರ ಕುಟುಂಬಕ್ಕೆ ಕೊಡೋ ಪೆನ್ಷನ್ ಕೂಡ ಹೆಚ್ಚಿಸಲಾಗಿದೆ. ಇನ್ನು ನಬಾರ್ಡ್ ವಿಚಾರಕ್ಕೆ ಬಂದ್ರೆ A, B ಮತ್ತು C ಗ್ರೂಪ್ ನೌಕರರಿಗೆ ನವೆಂಬರ್ 1, 2022 ಪೂರ್ವಾನ್ವಯ ಅರಿಯರ್ಸ್ ಜಾರಿಗೆ ಬರುವಂತೆ ವೇತನ ಮತ್ತು ಭತ್ಯೆಯನ್ನ ಜಾಸ್ತಿ ಮಾಡಲಾಗಿದೆ. ಅವರಿಗೆ 20% ಹೆಚ್ಚಳ ಆಗಿದೆ. 2017 ನವೆಂಬರ್ 1ಕ್ಕಿಂತ ಮೊದಲು ನಿವೃತ್ತರಾಗಿರೋ ನಬಾರ್ಡ್ ನೌಕರರ ಪಿಂಚಣಿಯನ್ನ ಕೂಡ ಪರಿಷ್ಕರಿಸಲಾಗಿದೆ. ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ನೌಕರರ ಪಿಂಚಣಿಯನ್ನ ಕೂಡ ಪರಿಷ್ಕರಿಸಲಾಗಿದೆ. 2022 ನವೆಂಬರ್ 1ರಿಂದ ಅನ್ವಯ ಆಗುವಂತೆ ಬೇಸಿಕ್ ಪಿಂಚಣಿಯನ್ನ 10% ರೈಸ್ ಮಾಡಲಾಗಿದೆ. ಹಾಗೆ ಮೃತ ನೌಕರರ ಕುಟುಂಬಕ್ಕೆ ಕೊಡೋ ಪೆನ್ಷನ್ ಅನ್ನ ಕೂಡ ಏರಿಕೆ ಮಾಡಲಾಗಿದೆ. ಇದರಿಂದ ಸುಮಾರು 93,000ಕ್ಕೂ ಅಧಿಕ ಜನರಿಗೆ ಲಾಭ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಭಾರತ ಮತ್ತೆ ಮಾನವೀಯತೆ ಮೆರೆದಿದೆ ಬಾಂಗ್ಲಾದೇಶಕ್ಕೋಸ್ಕರ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಬಳಿ 12 ಬಾಂಗ್ಲಾ ನಾವಿಕರನ್ನ ಕಾಪಾಡಿದೆ. 12 ಜನರನ್ನ ಹೊತ್ತು ಹೋಗ್ತಾ ಇದ್ದ ಬಾಂಗ್ಲಾದ MV ತಮ್ಜೀದ್ ಅನ್ನೋ ಸರಕು ಸಾಗಾಣಿಕೆ ಹಡಗು ಮೂರಿಗಂಗಾ ನದಿಯಲ್ಲಿ ಮರಳು ದಿಬ್ಬಕ್ಕೆ ಡಿಕ್ಕಿ ಹೊಡೆದಿತ್ತು. ನಂತರ ದೋಣಿಯಲ್ಲಿ ಬಿರುಕುಂಟಾಗಿ ಮುಳುಗೋಕ್ ಶುರುವಾಗಿತ್ತು. ಎಲ್ಲರ ಕತೆ ಮುಗಿದು ಹೋಯ್ತು ಅನ್ನೋ ಆತಂಕ ಇತ್ತು. ಆಗ ನಮ್ಮ ಮೀನುಗಾರರು ಮತ್ತು ಪಶ್ಚಿಮ ಬಂಗಾಳ ಪೊಲೀಸರು ಅಲ್ಲಿಗೆ ಹೋಗಿ ಕಾಪಾಡಿದ್ದಾರೆ. ಏನು ಛತ್ತೀಸ್ಗಢದಲ್ಲೊಂದು ಭಯಂಕರ ಘಟನೆಯಾಗಿದೆ. ನಮ್ಮ ದೇಶದಲ್ಲಿ ಕೆಲ ಜನರ ಮನಸ್ಥಿತಿ ಹೆಂಗಿದೆ ನೋಡಿ. ಇಡೀ ಸೇತುವೆಯನ್ನೇ ಕದ್ದು ಬಿಚ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ. 60 ಅಡಿ ಉದ್ದದ ಸೇತುವೆಯನ್ನ, 40 ವರ್ಷ ಹಳೆ ಸೇತುವೆ, 2 ಗ್ರಾಮಗಳನ್ನ ಕನೆಕ್ಟ್ ಮಾಡ್ತಿತ್ತು. ಮುಂಜಾನೆ ನೋಡುವಷ್ಟರಲ್ಲಿ ರಾತ್ರಿ ಇದ್ದ ಸೇತುವೆ, ಬೆಳಿಗ್ಗೆ ನೋಡುವಷ್ಟರಲ್ಲ ಗ್ಯಾಸ್ ಕಟ್ಟರ್ ಬಳಸಿದ್ರಲ್ಲಿದ್ದ 30 ಟನ್ ಕಬ್ಬಿಣವನ್ನ ಕತ್ತರಿಸ್ಕೊಂಡು ಗಾಡಿಗೆ ಹಾಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಅಷ್ಟು ಕಬ್ಬಣ ಕಳ್ಳತನ, ಸೇತುವೆಯನ್ನು ಮುರ್ಕೊಂಡು ತಗೊಂಡೋಗೋದು. ಅಧಿಕಾರಿಗಳು ದಂಗಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಾಟರ್ ಪೈಪ್ ಲೈನ್ಗೆ ಸಪೋರ್ಟ್ ಆಗಿ ಇಡಲಾಗಿದ್ದ ಕಬ್ಬಿಣದ ದೊಡ್ಡ ಸ್ಟ್ರಕ್ಚರ್ ಅನ್ನ ಕೂಡ ಕಳ್ಳರು ಕುಯ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಇದು ಕೂಡ 25ರಿಂದ 30 ಟನ್ ತೂಕ ಇತ್ತು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಇನ್ನು RCB ಖರೀದಿಗೆ ಭಾರಿ ಪೈಪೋಟಿ ಶುರುವಾಗಿದೆ. ಈಗ ತಂಡ ಖರೀದಿ ಮಾಡೋಕೆ ಬಿಡ್ ಸಲ್ಲಿಸ್ತೀನಿ ಅಂತ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ CEO ಅಡರ್ ಪೂನಾವಾಲಾ ಘೋಷಣೆ ಮಾಡಿದ್ದಾರೆ. ನಾವು ತಿಂಗಳುಗಳ ಮುಂಚೆನೆ ರಿಪೋರ್ಟ್ ಮಾಡಿದಾಗಲೂ ಕೂಡ ನಿಮಗೆ ಹೇಳಿದ್ವಿ ಇವರು ಮುಂಚೂಣಿಯಲ್ಲಿದ್ದಾರೆ ಅಂತ. ಇವರೇ ಅಫಿಷಿಯಲಿ ಹೇಳಿದ್ದಾರೆ. RCB ಮಾಲೀಕ ಕಂಪನಿ ಡಿಯಾಜಿಯೋ ತಂಡವನ್ನ ಮಾರಾಟಕ್ಕಿಟ್ಟಿದೆ. ಈಗ ಆಲ್ರೆಡಿ ಹೊಂಬಾಳೆ ಫಿಲ್ಮ್ಸ್, ಅದಾನಿ ಗ್ರೂಪ್, JSW ಗ್ರೂಪ್ ಮತ್ತು ದೇವಿಯಾನಿ ಇಂಟರ್ನ್ಯಾಷನಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಸ್ಪಷ್ಟತೆ ಇಲ್ಲ ಅದ್ರ ಬಗ್ಗೆ. ಇದರ ನಡುವೆ ಪೂನಾವಾಲಾ ಅಂತೂ ಅಫಿಷಿಯಲ್ ಆಗಿ ಹೌದು ನಾವಂತೂ ಟ್ರೈ ಮಾಡ್ತಿರೋದು ಹೌದು ಅಂತ ಪಬ್ಲಿಕ್ ಮಾಡಿದ್ದಾರೆ. ಏನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಛತ್ತೀಸ್ಗಢದಲ್ಲಿ 2ನೇ T20 ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಶುರು ಮಾಡಿದ ನ್ಯೂಜಿಲೆಂಡ್ ತಂಡದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ತರ ಇತ್ತು. ಇನ್ನು ಸ್ನೇಹಿತರೆ, ಆರ್ಥಿಕತೆ, ಷೇರುಪೇಟೆ ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ ಮೊದಲಿಗೆ ಷೇರುಪೇಟೆ. ವಾರದ ಕೊನೆ ಸೆಷನ್ ನಲ್ಲಿ ಭಾರಿ ದೊಡ್ಡ ಅನಾಹುತ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಕಡೆ ದಿನ 769 ಪಾಯಿಂಟ್ ಬಿತ್ತು. ಶುಕ್ರವಾರ 0.94% ಡೌನ್. ಸೆನ್ಸೆಕ್ಸ್ 81,537ಕ್ಕೆ ಬಂದ್ಬಿತ್ತು. ನಿಫ್ಟಿ 241 ಪಾಯಿಂಟ್ಸ್ ಅಥವಾ 0.95% ಡೌನ್, 25,048ಕ್ಕೆ ರೀಚ್ ಆಯಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.6% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.2% ಡೌನ್ ಆಗಿದೆ. ಸಿಂಗಲ್ ಸೆಷನ್ ನಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಕಿತ್ಕೊಂಡು ಹೋಗಿದೆ ಮಾರ್ಕೆಟ್ ಕ್ಯಾಪಿಟಲ್. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಇತ್ತ ಕಂಪನಿಗಳ 3ನೇ ತ್ರೈಮಾಸಿಕದ ಫಲಿತಾಂಶ ಬಹಳ ಅದ್ಭುತವಾಗಿ ಬಂದಿಲ್ಲ. ಇದು ಹೂಡಿಕೆದಾರರ ಸೆಂಟಿಮೆಂಟ್ ಮೇಲೆ ಪರಿಣಾಮ ಬೀರಿದೆ. ಮತ್ತೊಂದು ಕಡೆ ಟ್ರಂಪ್ ಸ್ವಲ್ಪ ಸಾಫ್ಟ್ ಆಗಿ ವರ್ತಿಸ್ತಿದ್ರು ಕೂಡ ಯಾವಾಗ ಮತ್ತೆ ಏನು ಬಾಯಿಂದ ಆಚೆ ಕಕ್ತಾರೋ ಅಂತ ಹೇಳಿ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಹಾಗೆ ವ್ಯಾಪಾರ ಒಪ್ಪಂದ ಏನಾಗುತ್ತಂತೂ ಇನ್ನೂ ಸ್ಪಷ್ಟ ಇಲ್ಲ. ಜಾಗತಿಕ ಅನಿಶ್ಚಿತತೆ ಕೂಡ ಜಾಸ್ತಿ ಆಗ್ತಾ ಇದೆ. ಇರಾನ್ ಕಡೆಗೆ ಅಮೆರಿಕ ಸೇನೆ ಮೂವ್ ಮಾಡಕ್ ಶುರು ಮಾಡಿದೆ ನೌಕಾಪಡೆಯನ್ನ. ಅದನ್ನು ಟ್ರಂಪೇ ಹೇಳಿದ್ದಾರೆ, ಟ್ರಂಪ್ ಸರ್ಕಾರ. ಇದರ ಜೊತೆಗೆ ರೂಪಾಯಿ ಮೌಲ್ಯ ಕೂಡ ಕುಸಿತ ಕಾಣ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಎಲ್ಲ ಆಗಿ ಮಾರ್ಕೆಟ್ ನಲ್ಲಿ ಪರ್ಫೆಕ್ಟ್ ಸ್ಟಾರ್ಮ್ ಕ್ರಿಯೇಟ್ ಆಗಿದೆ. ನಷ್ಟದ ಹಾದಿಗೆ ಹೋಯಿತು ಮಾರ್ಕೆಟ್. ಟೆಕ್ ಮಹೀಂದ್ರ, ಹಿಂದೂಸ್ತಾನ್ ಯೂನಿಲಿವರ್, ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್ ಮತ್ತು TCS ಮಾತ್ರ ಗ್ರೀನ್ ನಲ್ಲಿದ್ವು. ಅದಾನಿ ಪೋರ್ಟ್ಸ್, ಎಟರ್ನಲ್, ಆಕ್ಸಿಸ್ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಮತ್ತು ಬಜಾಜ್ ಫಿನ್ಸಾವ್ ಈ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟ, ಇದು ಆಲ್ ಟೈಮ್ ಲೋಗೋ ಹೋಗ್ತಾನೆ ಇದೆ. ದಿನ ಬೆಳಗಾದ್ರೆ 91 ರೂಪಾಯಿ 88 ಪೈಸೆ ಆಗಿದೆ. ಅರ್ಲಿ ಟ್ರೇಡಿಂಗ್ ನಲ್ಲಿ 92 ರೂಪೀಸ್ ಹತ್ರ ಹೋಗಿತ್ತು. ಮಾರ್ಕೆಟ್ ಕೊನೆಗೆ 91 ರೂಪಾಯಿ 88 ಪೈಸೆಗೆ ಬಂದು ನಿಂತಿದೆ. ಇನ್ನು ಆಡಿಟಿಂಗ್ ದೈತ್ಯ ಕಂಪನಿಗಳಾದ ಅರ್ನ್ಸ್ಟ್ ಅಂಡ್ ಯಂಗ್ ಮತ್ತು
ಪ್ರೈಸ್ ವಾಟರ್ ಹೌಸ್ ಕೂಪರ್ ಹೌಸ್ PwC ಕಂಪನಿಗಳ ಮೇಲೆ ಸೆಬಿ ದೊಡ್ಡ ಆರೋಪ ಮಾಡಿದೆ. ಲೋಕಲ್ ಯೂನಿಟ್ಗಳಲ್ಲಿರೋ ಹಾಲಿ ಮತ್ತು ಮಾಜಿ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಇನ್ಸೈಡರ್ ಟ್ರೇಡಿಂಗ್ ರೆಗ್ಯುಲೇಷನ್ ಗಳನ್ನ ಉಲ್ಲಂಘಿಸಿದ್ದಾರೆ ಅನ್ನೋ ಆರೋಪ ಮಾಡಿದೆ. 2022ರ ಎಸ್ ಬ್ಯಾಂಕ್ ಕೇಸ್ನಲ್ಲಿ ಈ ಇನ್ಸೈಡರ್ ಟ್ರೇಡಿಂಗ್ ಆರೋಪ. ಎಸ್ ಬ್ಯಾಂಕ್ ನಲ್ಲಿ ವಿದೇಶಿ ಕಂಪನಿಗಳು ದೊಡ್ಡ ಮೊತ್ತದ ಹೂಡಿಕೆಗೆ ಮುಂದಾಗಿದ್ವು. ಈ ಮಾಹಿತಿ EY ಮತ್ತು PwC ಕಂಪನಿಗಳ ಅಧಿಕಾರಿಗಳಿಗೆ ಮೊದಲೇ ಗೊತ್ತಿತ್ತು. ಈ ಮಾಹಿತಿಯನ್ನ ಅಧಿಕಾರಿಗಳು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹೇಳಿದ್ರು. ನಂತರ ಕಮ್ಮಿ ಬೆಲೆಗೆ ಷೇರು ಖರೀದಿ ಮಾಡಿ ಎಸ್ ಬ್ಯಾಂಕ್ ನ ಹೂಡಿಕೆ ಸುದ್ದಿ ಪ್ರಕಟ ಆದ್ಮೇಲೆ ಅದನ್ನ ಮಾರಿದ್ದಾರೆ. ಬೆಲೆ ಏರಿದಾಗ ಅದನ್ನ ಮಾರಿ ಲಾಭ ಮಾಡಿಕೊಂಡಿದ್ದಾರೆ ಅಂತ ಸೆಬಿ ಆರೋಪಿಸಿದೆ. ಸದ್ಯ ಈ ಕಂಪನಿಗಳ ಅಧಿಕಾರಿಗಳು ಅವರ ಕುಟುಂಬಸ್ಥರು ಸೇರಿ 19 ಮಂದಿಗೆ ಸೆಬಿ ನೋಟಿಸ್ ಕೊಟ್ಟಿದೆ. ಏನು ಭಾರತದ ಅತಿದೊಡ್ಡ ಶಿಪ್ ಯಾರ್ಡ್ ಕಂಪನಿ ಗುಜರಾತ್ ಮೂಲದ ಸ್ವಾನ್ ಡಿಫೆನ್ಸ್ ಅಂಡ್ ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಯುರೋಪ್ ನಿಂದ ದೊಡ್ಡ ಆರ್ಡರ್ ಬಂದಿದೆ. ಯುರೋಪ್ನ ರೆಡರಿಟ್ ಸ್ಟನ್ನರ್ಸನ್ AS 2080 ಕೋಟಿ ರೂಪಾಯಿ ಆರ್ಡರ್ ಕೊಟ್ಟಿದೆ. ಈ ಡೀಲ್ ನಡಿ ಸ್ವಾನ್ ಕಂಪನಿ 6 ಕೆಮಿಕಲ್ ಟ್ಯಾಂಕರ್ ಹಡಗುಗಳನ್ನ ನಿರ್ಮಾಣ ಮಾಡುತ್ತೆ. ಮುಂದಿನ 33 ತಿಂಗಳಲ್ಲಿ ಮೊದಲ ಕೆಮಿಕಲ್ ಟ್ಯಾಂಕರ್ ಹಡಗು ಸಪ್ಲೈ ಆಗಬೇಕು. ಇನ್ನು RBI ಶೀಘ್ರದಲ್ಲೇ 2 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ಮಾರ್ಕೆಟ್ಗೆ ಚೆಲ್ಲೋಕೆ ನಿರ್ಧಾರ ಮಾಡಿದೆ. ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹಣದ ಹರಿವಿನ ಕೊರತೆ ಇದೆ, ಅಂದ್ರೆ ಲಿಕ್ವಿಡಿಟಿ ಡೆಫಿಸಿಟ್. ಹೀಗಾಗಿ ಬ್ಯಾಂಕ್ಗಳ ಬಳಿ ಸಾಲ ಕೊಡೋಕೆ, ಹಣ ಲಭ್ಯ ಇರೋ ತರ ನೋಡ್ಕೊಳ್ಳೋಕೆ ಈ ದುಡ್ಡು ಸುರಿತಾ ಇದ್ದಾರೆ. ಇದರ ಅಡಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಬಾಂಡ್ಗಳನ್ನ RBI ಮರು ಖರೀದಿ ಮಾಡುತ್ತೆ. ಇದರಿಂದ ನೇರವಾಗಿ ಬ್ಯಾಂಕ್ಗಳಿಗೆ ಹಣ ಹೋಗುತ್ತೆ. ಇನ್ನು ಅದರ ಜೊತೆಗೆ ಫೆಬ್ರವರಿ ಆರಂಭದಿಂದ 90 ದಿನಗಳ ಅವಧಿಗೆ 25,000 ಕೋಟಿ ರೂಪಾಯಿ ಮೊತ್ತದ ವೇರಿಯಬಲ್ ರೇಟ್ ರೆಪೋ VRR ಹರಾಜು ನಡೆಸುತ್ತೆ. ಇದರ ಅಡಿಯಲ್ಲಿ ಬ್ಯಾಂಕ್ಗಳು RBI ನಿಂದ ಅಲ್ಪಾವಧಿಗೆ ಹಣವನ್ನ ಪಡೆಯಬಹುದು. ಯಾಕಂದ್ರೆ ಸ್ನೇಹಿತರೆ, ಬ್ಯಾಂಕ್ಗಳಲ್ಲಿ ಏನಾಗ್ತಿದೆ ಗೊತ್ತಾ, ಈಗ ಡೆಪಾಸಿಟ್ ಗ್ರೋತ್ ಅಷ್ಟಿಲ್ಲ, ಸಾಲ ತಗೊಳ್ತಿದ್ದಾರೆ ಜನ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಸಾಲ ಕೊಡಕ್ಕೆ ಬ್ಯಾಂಕ್ ಹತ್ರ ದುಡ್ಡು ಇರ್ಬೇಕಲ್ಲ. ಜನ ಹೋಗಿ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದು ಕಮ್ಮಿ ಮಾಡಿದ್ದಾರೆ. ಈಗ ಸೇವಿಂಗ್ಸ್ ಅಕೌಂಟ್ ಅಲ್ಲಿ, FD ಅಲ್ಲಿ, ಕ್ಯಾಸಾ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, FD ಅದು ತುಂಬಾ ಲೋ ಇದೆ. ಜನ ದುಡ್ಡು ಇಡ್ತಾ ಇಲ್ಲ, ಎಲ್ಲಾ ತಗೊಂಡೋಗಿ ಕ್ಯಾಪಿಟಲ್ ಮಾರ್ಕೆಟಿಗೆ ಹಾಕ್ತಿರೋದ್ರಿಂದ, ಷೇರುಗಳು, ಈಕ್ವಿಟಿ, ಮ್ಯೂಚುವಲ್ ಫಂಡ್, ಗೋಲ್ಡ್, ಸಿಲ್ವರ್ ಅಂತ ಹಾಕ್ತಿರೋದ್ರಿಂದ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಜಾಸ್ತಿ ಬರ್ತಾ ಇಲ್ಲ. ಈಗ ಮುಂಚೆ ಎಲ್ಲ FD ಎಲ್ಲರ ಫೇವರಿಟ್ ಆಗಿತ್ತು, ಇವಾಗ ಹಾಕೋದು ಕಮ್ಮಿ ಮಾಡಿದ್ದಾರೆ. ಅದರ ಪರಿಣಾಮ ಈಗ SBI ನ ಚೀಫ್ ಕೂಡ ಹೇಳ್ತಾ ಇದ್ರು, ಇನ್ ಮುಂದೆ ಬ್ಯಾಂಕ್ಗಳು ಡೆಪಾಸಿಟ್ ಇಂದ ಸಾಲ ಕೊಡೋದ್ರ ಬದಲಿಗೆ ಬ್ಯಾಂಕ್ಗಳು ಲೋಯರ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಾಲ ಅಥವಾ ಫಂಡ್ ಅನ್ನ ಅರೇಂಜ್ ಮಾಡಿ ತಗೊಂಡ್ಬಂದು ಮಾರ್ಜಿನ್ ಇಟ್ಕೊಂಡು ಸಾಲ ಕೊಡಬೇಕಾಗಿರೋ ಸಿಚುವೇಶನ್ ಬರ್ತಾ ಇದೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಹಂಗೆ ಆಗಿದೆ, ನಮ್ಮಲ್ಲೂ ಅದೇ ಬರ್ತಾ ಇದೆ ಅನ್ನೋ ಹೇಳಿಕೆಯನ್ನ SBI ನ ಚೀಫೇ ಕೊಟ್ಟಿದ್ದಾರೆ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ RBI ಯಾಕೆ ದುಡ್ಡು ಸುರಿಯೋಕೆ ಬ್ಯಾಂಕ್ಗಳಿಗೆ ಮುಂದಾಗಿದೆ ಅನ್ನೋದು ಅರ್ಥ ಆಗ್ತಿರ್ಬೋದು ನಿಮಗೆ. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಕೂಡ Q3 ರಿಸಲ್ಟ್ ಬಿಡುಗಡೆ ಮಾಡಿದೆ. ನೆಟ್ ಪ್ರಾಫಿಟ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 89% ಡೌನ್ ಆಗಿ 161 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ಶ್ರೀರಾಮ್ ಫಿನಾನ್ಸ್ ನ Q3 ರಿಸಲ್ಟ್, ಇದರ ನೆಟ್ ಪ್ರಾಫಿಟ್ 29% ಬಿದ್ದು 2,522 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು JSW ಸ್ಟೀಲ್ Q3 ರಿಸಲ್ಟ್ ನೋಡಿದ್ರೆ ನೆಟ್ ಪ್ರಾಫಿಟ್ ನಲ್ಲಿ ಬರೋಬ್ಬರಿ 198% ಏರಿಕೆಯಾಗಿದೆ, 2,139 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಅದಾನಿ ಗ್ರೀನ್ ಎನರ್ಜಿ ತನ್ನ Q3 ರಿಸಲ್ಟ್ ರಿಲೀಸ್ ಮಾಡಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಂಪನಿಯ ನೆಟ್ ಪ್ರಾಫಿಟ್ ನಲ್ಲಿ 99% ಕುಸಿತ ಆಗಿ ಜಸ್ಟ್ 5 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಲಾಸ್ಟ್ ಇಯರ್ ಇದೇ ಅವಧಿಯಲ್ಲಿ 474 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ದಾಖಲಿಸಿತ್ತು. ಆದರೆ ಆದಾಯದಲ್ಲಿ 12% ಏರಿಕೆಯಾಗಿ 2,500 ಕೋಟಿ ದಾಟಿದ್ರು ಕೂಡ ಖರ್ಚು ಜಾಸ್ತಿಯಾಗಿ ಅವ್ರದ್ದು ಪ್ರಾಫಿಟ್ ಬಿದ್ದು ಹೋಗಿದೆ. ಏನು ಫಾರ್ಮಾ ಮೇಜರ್ ಸಿಪ್ಲಾ ತನ್ನ Q3 ರಿಸಲ್ಟ್ ಅನ್ನ ರಿಲೀಸ್ ಮಾಡಿದೆ. ಈ ಬಾರಿ ಸಿಪ್ಲಾದ ನೆಟ್ ಪ್ರಾಫಿಟ್ 57% ಕುಸಿದು 675 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,182 ರೂಪಾಯಿ ಹೆಚ್ಚಾಗಿ 1,54,310 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,920 ರೂಪಾಯಿ ಹೆಚ್ಚಾಗಿ 1,41,350 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 11,994 ರೂಪಾಯಿ ಹೆಚ್ಚಾಗಿ 3,11,705 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.